ಸ್ವಪಕ್ಷದವರ ವಿರುದ್ಧ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರೇಣುಕಾಚಾರಿ ಅವರು ಕೂಡ ಮಾತನಾಡಿದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಯತ್ನಾಳ್ ಅವರ ಹೇಳಿಕೆ ಏನಿದೆ ಇದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸುತ್ತೆ. ಅವರ ಬಗ್ಗೆ ವರಿಷ್ಠರ ಗಮನಕ್ಕೆ ತರೋಕೆ ಸಭೆಯಲ್ಲಿ ನಿಶ್ಚಯ ಮಾಡಲಾಗಿದೆ. ಹಾಗೆಯೇ ರೇಣುಕಾಚಾರ್ಯ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಯತ್ನಾಳ್ ಒಬ್ಬ ಕಾಮಿಡಿ ಪೀಸ್, ನಾಲಿಗೆ ಮೆದುಳಿಗೂ ಲಿಂಕೇ ಇಲ್ಲ, ಅವರೊಬ್ಬರು ಹುಚ್ಚು ನಾಯಿ, ನನ್ನನ್ನು ಅವರಿಗೆ ಹೋಲಿಕೆ ಮಾಡಬೇಡಿ, ಯತ್ನಾಳ್ಗೆ ಸವಾಲು ಹಾಕ್ತೀನಿ, ಕಾಂಗ್ರೆಸ್ ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ ಅವರು. ಬೆಂಗಳೂರಿನಲ್ಲಿ ಮಾಜಿ ಸಚಿವ MP ರೇಣುಕಾಚಾರ್ಯ ಕೊಟ್ಟಿರುವಂಥ ಹೇಳಿಕೆ ಆಕ್ರೋಶ. ಇಂಥವ್ರನ್ನ ಇಟ್ಕೊಂಡು ಏನು ಮಾಡಬೇಕು, ಉಚ್ಚಾಟನೆ ಮಾಡಬೇಕು, ವಿಜಯಪುರದ ಒಬ್ಬ ಸಚಿವರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಗೆದ್ದಿದ್ದಾರೆ ಅಂತೇಳಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಸವನಗೌಡ ಪಾಟೀಲ್ಗೆ ಯತ್ನಾಳ್ಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ವಿಜಯೇಂದ್ರ ಅವರ ಮತ್ತು ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತು ಬಿಜಾಪುರದಲ್ಲಿ ಯಾವ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ತನ್ನನ್ನು ಬಿಟ್ಟರೆ ಬೇರೆ ಯಾರ್ದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಆಗಬಾರ್ದು. ಒಳ ಒಪ್ಪಂದ ಮಾಡಿಕೊಂಡು ಆಯ್ಕೆಯಾಗಿದ್ದೀರಿ. ಯಾರಿಗೆ ಗೊತ್ತಿಲ್ವಾ? ನೋಡಿ, ಕೋವಿಡ್ನಲ್ಲಿ ಭ್ರಷ್ಟಾಚಾರ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಅಧಿವೇಶನದ ಒಳಗಡೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ 2,000 ಕೋಟಿ ಮಾತ್ರ ಬಿಡುಗಡೆಯಾಗಿದ್ದು. ಆ 2,000 ಕೋಟಿಯಲ್ಲಿ ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಈ ರೀತಿ ಒಂದೊಂದು ಇಲಾಖೆಗೆ 500 ಕೋಟಿ ಬಿಡುಗಡೆಯಾಗಿದೆ. 40,000 ಕೋಟಿ ಅಂತ ಹೇಳಿದ್ರಲ್ಲ, ನಾನು ಸವಾಲಾಗ್ತೀನಿ, ದಾಖಲೆ ಸಮೇತ ಚರ್ಚೆ ಬರಬೇಕು. ನಿಮ್ಮ ಹತ್ರ ದಾಖಲೆ ತನ್ನಿ. ಈ ವರ್ಷ ಅತ್ಯಂತ ದೊಡ್ಡ ಜೋಕ್ಸ್ ಅಂದರೆ 40,000 ಕೋಟಿ ಏನೇ ಭ್ರಷ್ಟಾಚಾರ ಅಂತ ಹೇಳಿದರೆ ಇದು ದೊಡ್ಡ ಜೋಕ್ಸ್. ಅಂದರೆ ಕಾಂಗ್ರೆಸ್ ಜೊತೆಗೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರಿ. ಬೆಳಗಾವಿ ಅಧಿವೇಶನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಪ್ರಮುಖವಾಗಿ ಚರ್ಚೆ ಆಯಿತು? ಹಾಗೆಯೇ ಯತ್ನಾಳ್ ಅವರ ಹೇಳಿಕೆ, ಯತ್ನಾಳ್ ಅವರ ಅಸಮಾಧಾನದ ಕುರಿತಂತೆ ನಾಯಕರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು? ಸಂಪತ್, ಇವತ್ತಿನ ಬಿಜೆಪಿ ಸಭೆಯಲ್ಲಿ 2 ಸಭೆ ನಡೆದಿದೆ ಬಿಜೆಪಿ ಕಚೇರಿಯಲ್ಲಿ. ಒಂದು ಕೋರ್ ಕಮಿಟಿ ಸಭೆ ಹಾಗೂ ಇನ್ನೊಂದು ಪ್ರಮುಖರ ಸಭೆ ಅಂತ ಹೇಳಿ. ಕೋರ್ ಕಮಿಟಿ ಸಭೆ, ಪ್ರಮುಖರ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರೋದಂದ್ರೆ ಪಕ್ಷ ಸಂಘಟನೆ ವಿಚಾರವಾಗಿ, ಪಕ್ಷದೊಳಗಿನ ಅಸಮಾಧಾನದ ವಿಚಾರವಾಗಿ, ಲೋಕಸಭಾ ಚುನಾವಣೆ ಸಿದ್ಧತೆ ವಿಚಾರವಾಗಿ, ಹೀಗೆ ಪರಿಷತ್ ಚುನಾವಣೆ, ಇದೆಲ್ಲ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಆದ್ರೆ ಬಹಳ ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ ಯತ್ನಾಳ್ ಅವರ ವಿಚಾರ ಅಥವಾ ಪಕ್ಷದಲ್ಲಿ ಕೆಲವು ಪ್ರಮುಖರ ಅಸಮಾಧಾನದ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿದೆ. ಎಲ್ಲರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಯತ್ನಾಳ್ ಅವರ ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸದೆ ಹೋದ್ರೆ ಮುಂದಿನ ದಿನದಲ್ಲಿ ನಮಗೆ ಸಮಸ್ಯೆ ಆಗತ್ತೆ, ಇದು ಪಕ್ಷಕ್ಕೆ ದೊಡ್ಡ ತಲೆನೋವಾಗಿ ತಂದೊಡ್ಡತ್ತೆ, ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುತ್ತೆ ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ಹೇಳಿದ್ದಾರೆ. ಈ ವಿಚಾರಕ್ಕಾಗಿ ಇಷ್ಟು ದಿನಗಳವರೆಗೆ, ನಿನ್ನೆವರೆಗೂ ಕೂಡ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಿದ್ದು ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ. ಆದ್ರೆ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾದಂತ ಅಂಶ ಏನಂತಂದ್ರೆ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರ ಮನವೊಲಿಸುವಂತ ಕೆಲಸ ಆಗಬೇಕು. ಅದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಹೈಕಮಾಂಡ್ ಕಡೆಯಿಂದನೋ ಅಥವಾ ರಾಜ್ಯದಲ್ಲಿ ಅವರ ಆಪ್ತರು ಯಾರಿದ್ರ ಅವ್ರ ಕಡೆಯಿಂದನೋ ಒಟ್ಟಾರೆಯಾಗಿ ಅವರ ಮನವೊಲಿಸುವಂತಹ ಕೆಲಸ ಬಹಳ ಪ್ರಮುಖವಾಗಿ ಆಗ್ಲೇಬೇಕು ಅತಿ ಶೀಘ್ರದಲ್ಲಿ ಅನ್ನೋಂಥ ವಿಚಾರ ಪ್ರಸ್ತಾಪ ಆಗಿದೆ. ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅತಿ ಶೀಘ್ರದಲ್ಲಿ ಆ ಕೆಲಸವನ್ನ ಮಾಡ್ಬೇಕು ಅಂತ. ಇನ್ನೊಂದು, JDS ಹಾಗೂ ಬಿಜೆಪಿ ಮೈತ್ರಿ ವಿಚಾರ ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ, ಪರಿಷತ್ ಚುನಾವಣೆಗೂ ಕೂಡ ಸೀಮಿತವಾಗಿ ಅದನ್ನ ಮಾಡಬೇಕು, ಅಲ್ಲಿ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ಪ್ರಮುಖರ ಸಭೆಯಲ್ಲಿ ಸಂಪತ್
ವಿಜೇಂದ್ರ ಅವರು ಎಲ್ಲರ ಸಹಕಾರವನ್ನ ಕೋರಿದ್ದಾರೆ. ಅಧ್ಯಕ್ಷರಾಗಿ ಎಲ್ಲ ಹಿರಿಯರ ಸಹಕಾರವನ್ನ ಕೋರಿ ನಿಮ್ಮ ಮಾರ್ಗದರ್ಶನ ಸಹಕಾರ ಬೇಕೇ ಬೇಕು ಪಕ್ಷಕ್ಕೆ, ಮತ್ತು ನನಗೆ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕು, ಯಾವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಕೊಂಡೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಎಲ್ಲರೂ ಕೂಡ ನನಗೆ ಮಾರ್ಗದರ್ಶನ ಮಾಡಿ ಅಂತೇಳಿ ವಿಜೇಂದ್ರ ಅವರು ಸಭೆಯಲ್ಲಿ ಮುಕ್ತವಾಗಿ ಕೇಳ್ಕೊಂಡಿದ್ದಾರೆ. ಆ ವಿಚಾರದ ನಂತರದಲ್ಲಿ ಎಲ್ಲಾ ಹಿರಿಯರು ಕೂಡ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೇಗೆ ಪಕ್ಷವನ್ನ ತೆಗೆದುಕೊಂಡು ಹೋಗ್ಬೇಕು, ಸಮಾಧಾನವಾಗಿ ಎಲ್ಲರನ್ನೂ ಒಗ್ಗಟ್ಟುಗೊಳಿಸ್ಕೊಂಡು ಹೋಗ್ಬೇಕು, ಅಸಮಾಧಾನಿತರನ್ನ ಹತೋಟಿಗೆ ತರಬೇಕು, ಇದೆಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವಂತ ವಿಚಾರವಾಗಿ, ಅಂದ್ರೆ ಇಷ್ಟು ದಿನ ಬಿಜೆಪಿ ಕೂಡ ಹೋರಾಟ ನಡೆಸ್ತಾ ಇತ್ತು, ಜೆಡಿಎಸ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಹೋರಾಟ ನಡೆಸ್ತಾ ಇತ್ತು, ಹೇಳಿಕೆಗಳನ್ನು ಕೊಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಬಹುತೇಕ ವಿಚಾರದಲ್ಲಿ ದೊಡ್ಡ ದೊಡ್ಡ ಸರ್ಕಾರದ ಹಗರಣಗಳ ವಿಚಾರ ಅಥವಾ ಇನ್ಯಾವುದೇ ದೊಡ್ಡ ವಿಚಾರ ಇದ್ದಾಗ ಜೆಡಿಎಸ್ ಹಾಗೂ ಬಿಜೆಪಿ ಜಂಟಿಯಾಗಿ ಹೋರಾಟವನ್ನ ಮಾಡಬೇಕು. ಆವಾಗ ಇನ್ನಷ್ಟು ಹೆಚ್ಚು ಅದರ ತೀವ್ರತೆ ಇರುತ್ತೆ. ಅದಕ್ಕಾಗಿ ಪ್ಲಾನ್ ಅನ್ನ ರೂಪಿಸ್ಕೋಬೇಕು. ಮೈತ್ರಿ ಅನ್ನೋದು ಕೇವಲ ಚುನಾವಣೆಗೆ ಸೀಮಿತವಾಗಿರ್ತೇನೆ, ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲ ಹೋರಾಟಕ್ಕೂ ಕೂಡ ಇದು ಬಹಳ ಪ್ರಮುಖವಾಗಿ ಇರಲೇಬೇಕು. ಆ ದಿಶೆಯಲ್ಲಿ ನಾವು ಇನ್ಮೇಲೆ ಸಾಗ್ಬೇಕು, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅದ್ರ ಬಗ್ಗೆ ಮಾತುಕತೆಯನ್ನ ಅತಿ ಶೀಘ್ರದಲ್ಲಿ ಮಾಡಿ ಹೋರಾಟವನ್ನ ರೂಪಿಸಬೇಕು ಅನ್ನೋ ಮಾತನ್ನ ಹೇಳಿದ್ರು. ಈಶ್ವರಪ್ಪನವರು ಕೂಡ ಕೊನೆಯಲ್ಲಿ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಾವು ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲ ವೈಫಲ್ಯಗಳನ್ನ ಖಂಡಿಸಿ ಹೋರಾಟವನ್ನ ಮಾಡ್ತೀವಿ, ರಾಜ್ಯಾದ್ಯಂತ ಜೆಡಿಎಸ್ ಜೊತೆಗೂಡಿ ಹೋರಾಟವನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲಾ ನಾಯಕರುಗಳು, ಬಹುತೇಕ ನಾಯಕರು ಮಾತಾಡ್ತಾ ಯತ್ನಾಳ್ ಅವರದ್ದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಭೆಯಲ್ಲಿ. ಅದೆಲ್ಲ ಚರ್ಚೆ ಆಗಿದೆ ಅನ್ನೋ ಮಾತನ್ನ ಕೆಲವರು ಹೇಳಿದ್ದಾರೆ. ಅವರ ವಿರುದ್ಧ ಕ್ರಮದ ಬಗ್ಗೆ ಆಗ್ಲಿ, ಮನವೊಲಿಸುವ ಬಗ್ಗೆ ಆಗ್ಲಿ ಮಾತಾಡಿದ್ದಾರೆ. ಆದ್ರೆ ಈಶ್ವರಪ್ಪನವ್ರು ಮಾತ್ರ ಸಂಪತ್ ಕೊನೆಯಲ್ಲಿ ಮಾತಾಡ್ತಾ ಈಶ್ವರಪ್ಪನವ್ರ ಹತ್ರ ಯತ್ನಾಳ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಅವರು ತಕ್ಷಣನೇ ಗರಂ ಆದ್ರು. ನಿಮ್ಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅನ್ನೋ ವಿಚಾರವನ್ನು ಮಾತನ್ನ ಹೇಳಿದ್ರು. ಅಂದ್ರೆ ಯತ್ನಾಳ್ ಅವರ ವಿಚಾರ ಪಕ್ಷಕ್ಕೆ ಎಷ್ಟು ದೊಡ್ಡ ತಲೆನೋವು ತಂದಿದೆ ಅನ್ನೋದು ಇಲ್ಲೇ ಸ್ಪಷ್ಟ ಆಗತ್ತೆ. ಯಾಕಂದ್ರೆ ಯತ್ನಾಳ್ ಅವರ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದ್ರು ಸಹಿತ ಅದಕ್ಕೆ ಉತ್ತರಿಸುವಾಗ ಅವರಿಗೆ ಯಾವ ರೀತಿಯಲ್ಲಿ ಇದನ್ನು ಉತ್ತರಿಸಬೇಕು, ಯಾವ ರೀತಿಯಲ್ಲಿ ಹೇಳ್ಬೇಕು ಅನ್ನೋದು ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬಂದಿದೆ. ಇದೇ ಇವರಿಗೆ ಈ ರೀತಿ ಮಾಧ್ಯಮದವರು ಕೇಳಿದಾಗ್ಲೇ ಇವರಿಗೆ ಇಷ್ಟು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಾಗ ವಿಪಕ್ಷದವರು ಇದನ್ನ ಎಷ್ಟರ ಮಟ್ಟಿಗೆ ಲಾಭವಾಗಿ ಪರಿವರ್ತಿಸಬಹುದು ಅನ್ನೋದು ಇಲ್ಲೇ ಸ್ಪಷ್ಟ ಆಗತ್ತೆ. ಆ ಕಾರಣಕ್ಕಾಗಿನೇ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸೋದು, ವಿ ಸೋಮಣ್ಣ ಅವರನ್ನು ಕೂಡ ಸಮಾಧಾನ ಪಡಿಸೋದ ಕೆಲಸವನ್ನು ಕೂಡ ಮಾಡಬೇಕು. ಪಕ್ಷದಲ್ಲಿ ಯಾರು ಕೂಡ ಅಸಮಾಧಾನಿತರು ಇರಬಾರದು ಅನ್ನೋಂತ ಒಂದು ಚರ್ಚೆಯನ್ನ ಪಕ್ಷ ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.